ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ತಮಿಳುನಾಡು ಸಿಎಂ ವಿಜಯ್ ಸ್ವಾಗತಿಸಿದ್ದಾರೆ ಯುಟಿ ಖಾದರ್ ಅವರು. ಮಾನ್ಯ ಆರೋಗ್ಯ ಸಚಿವರು ಸರ್ಕಾರ ಜನರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಕರ್ನಾಟಕ ಮತ್ತು ಮಂಗಳೂರು ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಹೇಳಿಕೆ. ಭೇಟಿಯಾಗಿದ್ದಾರೆ, ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರು ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಸರಿ, ಇನ್ನೊಂದು ಚರ್ಚೆ ಆಗಿದೆ, ಅದ್ರ ಬಗ್ಗೆ ಏನಾದರೂ ಅವರು ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ, ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಇಲ್ಲ, ನಮಗೆ ಕರಾವಳಿಯ ಬಗ್ಗೆ ಮತ್ತು ನಮ್ಮ ಕರಾವಳಿಯ ಜನರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕರಾವಳಿಯ ಬೇರೆ ವಿಚಾರಗಳು ಎಲ್ಲ ಫೀಲ್ಡ್ ಅಲ್ಲಿರುವ ಬಗ್ಗೆ ಚರ್ಚೆ ಆಯಿತು. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಇನ್ನು ಕೊಲ್ಲೂರಿಗೆ ವಿಜಯ್ ಅವರನ್ನ ನೋಡ್ಲಿಕ್ಕೆ ಅಂತ ಹೇಳೇನೆ ವಿಜಯ್ ಅವರ ಅಭಿಮಾನಿಗಳು ಒಂದಷ್ಟು ಜನ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳ್ತಾರೆ ವಿಜಯ್ ಅವರ ಅಭಿಮಾನಿ, ಕೇಳೋಣ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಜೋಸೆಫ್ ವಿಜಯ್ ಅವರು ದಕ್ಷಿಣ ಕನ್ನಡದ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಇವತ್ತು 3 ಗಂಟೆಗೆ ಆಗಮಿಸುವವರಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಕೂಡ ದೇಶದ ಮೂಲೆ ಮೂಲೆಯಿಂದ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಕರ್ನಾಟಕದಿಂದ ಬಂದವರು, ಜೊತೆಗೆ ತಮಿಳುನಾಡಿನಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಅಭಿಮಾನಿಗಳು ಕೂಡ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಬಂದ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸುವ. ಸರ್, ಎಷ್ಟೊತ್ತಿಗೆ ಬಂದ್ರಿ, ಏನ್ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಿ ಅಂತ? ನಾವು ಸುಮಾರು ವರ್ಷಗಳಿಂದ ಕೊಲ್ಲೂರಿಗೆ ಬರ್ತಾ ಇದ್ದೀವಿ. ತಾಯಿ ನಮ್ಮ ಹರಕೆಗಳನ್ನ ಯಾವತ್ತೂ ತೀರಿಸಿದಾಳೆ. ನಾವು ಹಂಗಾಗಿ ತಾಯಿಗೆ ಯಾವಾಗ ನಡ್ಕೊಂತ ಇದೀವಿ. ಇಂಥ ನಮ್ಮ ಒಂದು ದೇವಸ್ಥಾನಕ್ಕೆ ಒಬ್ಬ ತಮಿಳುನಾಡಿನ ಸಿಎಂ ವಿಜಯ್ ಅವರು ಬರ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದೊಂದು ಕೊಲ್ಲೂರು ಅನ್ನೋದು ತಮಿಳುನಾಡಿನ ತನಕನೂ ಹೋಗಿ ಮುಟ್ಟಿ ಆ ಒಬ್ಬ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾ ಇದಾರೆ ಅಂದ್ರೆ ಆ ತಾಯಿ ಶಕ್ತಿ ಅಪಾರವಾದದ್ದು. ಹಂಗಾಗಿ ಇದೇ ರೀತಿ ದೇವಸ್ಥಾನದ ಒಂದು ಪ್ರತಿಯೊಂದು ಬೆಳವಣಿಗೆಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲದೂ ಚೆನ್ನಾಗಾಗಬೇಕು. ಎಲ್ಲ ಕಡೆಗೂ ಈ ಒಂದು ದೇವಸ್ಥಾನದ ಹೆಸರಾಗಬೇಕು. ಅವ್ರು ಬರ್ತಾ ಇರೋದು ತುಂಬಾ ಖುಷಿ ಆಯ್ತು. ಅವ್ರಿಗೆ ಒಳ್ಳೇದಾಗ್ಲಿ ಮುಂದಿನ ಜೀವನದಲ್ಲಿ. ವಿಜಯ್ ಅವ್ರದ ಆಯ್ತು. ಒಳ್ಳೆ ರಾಜಕಾರಣಿಗಳಿಗೆ ಯಾವತ್ತೂ ನಾವು ಅಭಿಮಾನಿಗಳಿರ್ತೀವಿ. ಸರ್, ನಾವು ವಿಜಯ್ ಅವರ ಅಭಿಮಾನಿನೇ. ಈಗ ಕೊಲ್ಲೂರು ಮುಖಾಂಬಿಗೆ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತದೆ ಸರ್. ಹೀಗೆ ಉತ್ತಮ ಆಡಳಿತ ಕೊಡ್ಲಿ ತಮಿಳುನಾಡು ಜನತೆಗೆ ಮತ್ತು ಕನ್ನಡ ಜನತೆಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ ಸರ್. ಇರ್ತೀವಿ ಸರ್, ಬರೋ ಇದ್ದು ವೇಟ್ ಮಾಡಿ ನೋಡ್ಕೊಂಡು ಹೋಗ್ತೀವಿ ಸರ್. ಸರ್, ನೀವು ಎಷ್ಟೊತ್ತಿಗೆ ಬಂದ್ರಿ? ವಿಜಯ್ ಬರೋರ ತನಕ ಇರ್ತೀರಾ? 8:30-9 ಗಂಟೆ ಆಗಿತ್ತು. ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ನಾವು ಫಿಲಂ ಅಲ್ಲಿ ಒಬ್ಬ ಅಭಿಮಾನಿ ಆಗಿರೋದಕ್ಕಿಂತ ಈ ಸಿಎಂ ಆದ್ಮೇಲೆ ಅವ್ರಿಗೆ ತುಂಬಾ ದೊಡ್ಡ ಅಭಿಮಾನಿನೇ ಆಗ್ಬಿಟ್ಟಿದೀವಿ. ಇವಾಗ ಇದುವರೆಗೂ ಸಿಎಂಗೆ ಯಾರು ಅಭಿಮಾನಿ ಆಗಿಲ್ವೇನೋ ಗೊತ್ತಿಲ್ಲ, ಬಟ್ ನಾವು ಆಗ್ಬಿಟ್ಟಿದೀವಿ, ಅಷ್ಟು ಫ್ಯಾನ್ಸ್ ಆಗ್ಬಿಟ್ಟಿದೀವಿ. ಅಂದ್ರೆ ಈಗ ವಿಜಯ್ ಅವರು ಬರೋ ತನಕ 3 ಗಂಟೆ ತನಕ ವೇಟ್ ಮಾಡಿ ನೋಡ್ಕೊಂಡು ಹೋಗ್ತೀವಿ ಸರ್. ಖಂಡಿತ ನೋಡ್ಕೊಂಡು ಹೋಗ್ತೀವಿ. ಎಷ್ಟು ಜನ ಬಂದಿದ್ದೀರಿ? 6 ಜನ ಬಂದಿದ್ದೀವಿ. ಎಲ್ಲಿಂದ ಬಂದಿರಿ? ಕುಣಿಗಲ್ಲಿಂದ. ಹೌದು. ಯಾವಾಗ ಬಂದಿರಿ ಸರ್? ಬೆಳಗ್ಗೆ 8:30 ಬಂದಾಗ ಸರ್. 8:30 ಬಂದಾಗ ಮಧ್ಯಾಹ್ನ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಇದ್ದು ವೇಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಸರ್, ಅಷ್ಟೇ. ಇದು ವಿಜಯ್ ಅವರು ಬರೋ ತನಕ ನಾವು ಅವರನ್ನ ವೇಟ್ ಮಾಡಿ ಅವರನ್ನ ನೋಡಿ ಆಮೇಲೆ ಊರಿಗೆ ತೆರಳುವವರಿದ್ದೇವೆ. ದೇವರ ದರ್ಶನವನ್ನು ಪಡಿತೇವೆ. ಅದರ ಜೊತೆಗೆ ನಮಗೆ ವಿಜಯ್ ಅಂದ್ರೆ ತುಂಬಾ ಅಭಿಮಾನ. ಹಾಗಾಗಿ ಅವರನ್ನು ಕೂಡ ನೋಡಿಕೊಂಡೇ ನಾವು ತೆರಳುವಂತದ್ದು ಅನ್ನುವಂತ ಮಾತನ್ನ ಅಭಿಮಾನಿ ವರ್ಗ ಹೇಳ್ತಿರುವಂತದ್ದು. ವಿನಯ್ ಜೊತೆ ಹರೀಶ್ ಪಾಲೆಚ್ಚಾರ್, ಉಡುಪಿ.